ನಾವು ಇದಕ್ಕೆ ನಮ್ಮ ಧರ್ಮ ಇದು ನಮ್ಮ ಕರ್ತವ್ಯ ಅಂತ ಅಂದ್ಕೊಳ್ತಕ್ಕಂಥವ್ರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಮ್ಮ ಲೋಕೇಶ್ ಅವರಿಗೆ, ಜಯರಾಮ್ ಅವರಿಗೆ, ನಮ್ಮ ಆಯಿತು ಸುಮಾರು ಒಂದು 50 ವರ್ಷಗಳ ಕಾಲ ಮಾತಾಡಿದ್ದೀನಿ. ಸಂಘಟನೆಯ ಜವಾಬ್ದಾರಿ ನನಗೆ ಬಿಡಿ, ಬಾಕಿದ ನೀವು ಮಾಡಿ ಅಂತಂದರೆ ಅವ್ರು ಯಾಕೋ ಏನೋ ಹಿಂಜರಿತಾರೆ. ಅದರಿಂದ ಅನಿವಾರ್ಯವಾಗಿ ನಾನು ಮಾತಾಡಬೇಕಾಗಿ ಬರ್ತದೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ದಿವಸ ಜಗಳನೇ ಆಡ್ತಾ ಇರ್ತಾಳೆ, ಎಲ್ಲದಕ್ಕೂ ನೀವೇ ಮಾತಾಡ್ತಾ ಇರ್ತಿರಲ್ಲ ಅಂತ. ಅದರಿಂದ ಮಾತು ಕಲ್ತಿರೋದು ಒಂದು ಸ್ವಲ್ಪ ಸಮಸ್ಯೆ ಅಲ್ವಾ ತೈಗೋ? ಹಾಗಾಗಿ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುಂಡಣ್ಣ ಅವ್ರನ್ನ ಕರೆದು ನಾನು ಇಲ್ಲೊಂದು ಕುರಿ ಎನ್ನುವಂಥ ನಾಟಕವನ್ನು ಆಡಿಸಿ, ಅದರ ಮೂಲಕ ಸಮುದಾಯದ ನಾಟಕ ಆಡಿಸೋದ್ರ ಮೂಲಕ ನಮ್ಮ ಚಟುವಟಿಕೆ ಥಿಯೇಟರ್ನಲ್ಲಿ 50 ವರ್ಷದ ಹಿಂದೆ ಪರಿಚಯ ಆದಂಥ ಗುಂಡಣ್ಣ ಇವತ್ತು ಮತ್ತೆ ಬಂದಿರತಕ್ಕಂಥ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಆಚರಣೆ ನಾಗರಾಜ್ ಅವರು ಬಂದಿದ್ದಾರೆ. ಅವರು ದೊಡ್ಡ ಕವಿಗಳು ಮತ್ತು ಹೋರಾಟಗಾರರು. ನಮ್ಮ ಎಚ್.ಎಲ್. ಪುಷ್ಪ ಅವರ ಕವಿಯಿತ್ರಿ ಎಚ್.ಎಲ್. ಪುಷ್ಪ ಅವರು 2-3 ನಮ್ಮ ಜನಕ್ಕೆ ಕೇಳಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಹೊರಟೋಗ್ಬಿಟ್ಟಿದೆ, ಭಾಗವಹಿಸ್ತಕ್ಕಂಥ ಪ್ರವೃತ್ತಿ ಹೊರಟೋಗ್ಬಿಟ್ಟಿದೆ. ಎಚ್.ಕೆ. ರಂಗನಾಥ್ ಅಂತನೂ ಒಬ್ಬ ನಮ್ಮ ನಾಟಕಕಾರರನ್ನು ಪುಸ್ತಕಗಳನ್ನು ಅಲ್ಲಿ ಸೀನಿಯರ್ BR ಜೂನಿಯರ್ BR ಸೀಟ್ ಸಿಗೋದಿಲ್ಲ ಅಂತ ಓಡ ಬಂದು ಕೂತ್ಕೊಳ್ತಿದ್ರು. ಹಿರಿಯರು ಎಲ್ಲ ವಿದ್ಯಾರ್ಥಿಗಳ ನಗರದಲ್ಲಿ ನಿಂತುಕೊಳ್ತಾ ಇದ್ರು ಅನ್ನುವಂಥ ಮಾತುಗಳನ್ನು ನಾವು ಮಾಡಿದ್ವಿ. ಅದು ಬೇಡಿ ಹೋಗಲಿ, 80ರ ದಶಕದಲ್ಲಿ ನಾವು ಕರ್ನಾಟಕ ಸಂಘ ಹಿರಿಯರ ಬಳಗ ಇನ್ನೂ ಕೂಡ ಅಂತೇಳಿ ಬೆಳಿಗ್ಗೆ 10:00ವರೆಗೆ ಬಂದರೆ ಸಾಯಂಕಾಲ 7 ಗಂಟೆವರೆಗೆ ಎದ್ದು ಹೋಗ್ತಾ ಇರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಿಟ್ಟರು ಕೂಡ ನಮ್ಮ ಮಧ್ಯಾಹ್ನ ಬಂದರೆ ಸೀಟ್ ಸಿಗೋದಿಲ್ಲ ಅಂತೇಳಿ ಜನ ಕೂತ್ಕೊಳ್ತಾ ಇದ್ರು. ಇವತ್ತೇನಾಗಿದೆ, ಯಾಕೆ ಹೀಗಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಯಾರೋ ಕೆಲವರು ತಮಾಷೆಯಾಗಿ ಅಂತ ನಿಮ್ಮ ಹೊರೆನ ಆಗ್ಲೇ ಕಡಿಮೆ ಮಾಡಿಬಿಟ್ಟಿದ್ದಾರೆ, ನೀವು ಕಡಿಮೆ ಮಾತಾಡಿ ಅನ್ನುವ ಒಂದು ಸೂಚನೆಯನ್ನ ಅವ್ರು ಕೊಟ್ಟಿರೋದ್ರಿಂದ ನಾನು ಹೆಚ್ಚು ಮಾತಾಡೋಣಲ್ಲ. ಎಷ್ಟು ಬೇಕೋ ಅಷ್ಟನ್ನೇ, ನನ್ನ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ನಿಭಾಯಿಸಿ ಹೋಗಿ ಕೂತು ಬಿಡುವ ಒಂದು ಸ್ವಭಾವದವಳು. ಆ ಕಾರಣಕ್ಕಾಗಿ ನೀವೇನು ಭಯಭೀತರಾಗಬೇಡಿ. ನಾನು ರಾಜಕಾರಣಿ ಅಲ್ಲ, ಭರವಸೆ ಕೊಡ್ತಾ ಇದ್ದೀನಿ. ಈ ಭರವಸೆಯನ್ನು ನೀವು ನಂಬಬಹುದು. ನನಗೆ ಈಗಾಗಲೇ ಸಮಯದ ಸೂಚನೆಯನ್ನು ಹೇಳಿದ್ದಾರೆ. ಆ ಸಮಯವನ್ನು ಇಟ್ಕೊಂಡಿದ್ದವರು ಈ 2 ವ್ಯಕ್ತಿತ್ವಗಳು ಭಿನ್ನ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಂಥವ್ರು. ರಾಘವದು ಕ್ಷೇತ್ರ ಬೇರೆ, ಕೆ ಸಿಂಗಾರಿಗೌಡರ ಕ್ಷೇತ್ರ ಬೇರೆ. ಆದ್ರೆ ಆ ವ್ಯಕ್ತಿತ್ವದ ಅನನ್ಯತೆಯಲ್ಲಿ ಅನುರೂಪ ಜೋಡಿ ಇವರಿಬ್ಬರದ್ದು ಅದರ ಅನುರೂಪವಾದದ್ದು. ಇಬ್ರು ಸಹ ನಿರ್ಲಿಪ್ತವಾದ ಒಂದು ಸ್ವಭಾವವನ್ನ ಮೈಗೂಡಿ ಅನುಭವಿದ್ರು. ತಣ್ಣಗೆ ವಿದ್ವತ್ತಿನ ಕ್ಷೇತ್ರದಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರೋದ್ರ ವ್ಯಕ್ತಿಗಳಲ್ಲಿ ಅಪರೂಪದ ವ್ಯಕ್ತಿ ಅಂದ್ರೆ ಪೂಜ್ಯ ರಾಘವ ಗುರುಗಳು. ಲಕ್ಷಣ ಅಂದ್ರೆ ಮೌನ. ಮೌನ ಎಷ್ಟು ಮುಖ್ಯ ಅಂತ ಅಂಜರಿಗೌಡರಿಗೂ ಮೌನ ಅವರ ವ್ಯಕ್ತಿತ್ವಕ್ಕೆ ಭೂಷಣವನ್ನ ತಂದುಕೊಡ್ತು ಉಳ್ಕೊಂಡಿದ್ದಾರೆ. ರಾಘವರು ಅಂತ ಮೌನದ ಆಭರಣವನ್ನ ಸದಾ ತಮ್ಮ ವ್ಯಕ್ತಿತ್ವದಲ್ಲಿ ಧರಿಸಿಕೊಂಡವರು. ನೀವೆಲ್ಲರೂ ವೇದಿಕೆಯಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಮೌನವನ್ನ ಧರಿಸಿ ಆಭರಣವಾಗಿ ಧರಿಸಿ ಕೂತಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವಕ್ಕೆ ಒಂದು ಭೂಷಣ. ಅನುಸರಿಸಬಹುದು ಅನ್ನುವಷ್ಟು ಮಟ್ಟಿಗೆ ಅವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ವ್ಯಕ್ತಿತ್ವವುಳ್ಳ ಮಹಾನ್ ವ್ಯಕ್ತಿಗಳ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕರ್ನಾಟಕ ಸಂಘ ಸ್ಥಾಪಿಸಿ, ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಪ್ರಶಸ್ತಿಯನ್ನ ಸ್ಥಾಪಿಸಿರೋದು ಮಾತ್ರ ಅಲ್ಲ, ಪ್ರತಿ ವರ್ಷ ಅದನ್ನ ಆಗು ಮಾಡ್ತಾ ಬಂದಿರೋದು ಒಂದು ದೊಡ್ಡ ಸವಾಲಿನ ಕೆಲಸ. ಇಂಥದೊಂದು ಕೆಲಸವನ್ನ ಆಗು ಮಾಡಿರುವುದಕ್ಕೆ ಕರ್ನಾಟಕ ಸಂಘಕ್ಕೆ ನಾನು ಜಯಪ್ರಕಾಶ್ ಗೌಡರಿಗೆ ಹಾಗೂ ಎಲ್ಲ ಸಂಘಟಕರಿಗೆ, ಕರ್ನಾಟಕ ಸಂಘದ ಎಲ್ಲ ಸಂಘಟಕರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪದವರು, ನಾಗಮಂಗಲ ತಾಲೂಕಿನ ದೇವಲಾಪುರದವರು, ಗ್ರಾಮೀಣ ರಂಗಭೂಮಿಯಿಂದ ಬಂದಂಥವ್ರು. ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಇವರು ಬೆಂಗಳೂರಿಗೆ ತೆರಳುತ್ತಾರೆ. ಬೆಂಗಳೂರಿಗೆ ತೆರಳಿ ಭೂಮಿಗೆ ಪ್ರವೇಶವನ್ನು MA ಪದವೀಧರರಾಗ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿ ಮಾಡ್ತಾರೆ ಮತ್ತು MPA ಅಂದ್ರೆ ಪ್ರದರ್ಶನ ಕಲೆಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಅವರು ಪಡ್ಕೊತಾರೆ. ನಾಗಮಂಗಲದ ಕನ್ನಡ ಸಂಘದ ಮೂಲಕ, ಅದರ ಒಡನಾಟದ ಮೂಲಕ ಅವರು 30ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅವರು ಅಭಿನಯಿಸ್ತಾರೆ. ಸೆಡುಕು ಆಗಾಗ ನಾವು ಅನುಭವಿಸಿದ್ದೇವೆ. ಆದರೆ ಕ್ರಿಯಾಶೀಲತೆಯನ್ನ ಕಾಯ್ದುಕೊಳ್ಳುವಂತಹ ಪರಿ ಇದೆಯಲ್ಲ, ಅದು ಅನನ್ಯವಾದದ್ದು.
ಎಲ್ಲರಿಗೂ ಕೂಡ ಅಂತಹ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ಮತ್ತು ನಿರ್ವಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಂಗತಿ. JPಯ ದೂರದೃಷ್ಟಿ ಮತ್ತು ಸಂಘಟನಾ ಶಕ್ತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಈ ಹೊತ್ತು ಯುನೈಟೆಡ್ ಕಾಮದಲ್ಲಿ ಹೇಳ್ತಿದ್ದೀನಿ, ಕರ್ನಾಟಕದ ಸಾಹಿತ್ಯ ಅಕಾಡೆಮಿಗೆ ಪರ್ಯಾಯವಾಗಿ ಕರ್ನಾಟಕ ಸಂಘ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈಗ ನಮ್ಮ ಇವರು ಒಪ್ಕೋತಾ ಇದ್ದಾರೆ. ಯಾವ್ದಪ್ಪ, RJ ನಾಗರಾಜ್ ಅವರು ಕೂಡ ಹೂ ಅಂತ ತಲೆ ಆಗಿದ್ದಿರ್ಬೋದು, ಸಂಶೋಧನೆಗೆ ಕಲ್ಪಿಸಿಕೊಟ್ಟಿರುವಂತ ಅವಕಾಶ ಆಗಿದ್ದಿರ್ಬೋದು, ಅಭಿನಂದನಾ ಕೃತಿಗಳ ಬರುವಂತಹ ಸಾಂಸ್ಕೃತಿಕ ಈ ರಂಗವೇದಿಕೆ ಆಗಿದ್ದಿರ್ಬೋದು. ಹೀಗೆ ದಿನೇ ದಿನೇ ಸಂಘ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವಂತಹ ರೀತಿ ಅಲ್ಲ, ಕೇವಲ ವರ್ತಮಾನಕ್ಕೆ ಸೀಮಿತವಾದದ್ದು ಅಲ್ಲ, ಒಂದು ಮುಂಬೆಳಕನ್ನ ಮುಂದಾಳಿಕೆಯನ್ನ ನೀಡುವಂತಹ ಪ್ರಕ್ರಿಯೆ ಅನ್ನೋದನ್ನ ನಾವು ನೆನಪಿನಲ್ಲಿ ಪ್ರಶಸ್ತಿಗಳು ಕೊಡೋದನ್ನ ನಾವು ನೋಡದೆ ಕೊಡುವಿಕೆಗಾಗಿ ಜಾತಿ ಮತದ ದೃಷ್ಟಿಗಾಗಿ ಈ ಪ್ರಶಸ್ತಿಗಳು ಹುಟ್ಟುಕೊಂಡಿದ್ದೇವೆ, ವಿತರಣೆ ಆಗ್ತಾ ಇರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಪ್ರಶಸ್ತಿ ಯಾರ ಹೆಸರಿನಲ್ಲಿವೆ, ಪ್ರಶಸ್ತಿಗಳನ್ನ ಯಾರಿಗೆ ಯಾಕಾಗಿ ಕೊಡ್ತಿದ್ದೇವೆ ಅನ್ನುವಂತಹ ಮುಖ್ಯವಾದಂತಹ ಅಂಶ. ಈ ಹಿನ್ನೆಲೆಯಲ್ಲಿ ಈ ಹೊತ್ತು ರಾಘವ್ ಪ್ರಶಸ್ತಿಯ ಸಾಹಿತ್ಯ ಪ್ರಶಸ್ತಿಯನ್ನ, ಸಿಂಗಾರಿಗೌಡರ ಪುಸ್ತಕ ಪ್ರಶಸ್ತಿ ಇದಾವಲ್ಲ, ಇವಕ್ಕೆ ಒಂದು ವಿಶೇಷ ಅರ್ಥ ಇದೆ ಮತ್ತು ಗೌರವ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅನಿತಾ ತುಂಬಾ ಚೆನ್ನಾಗಿ ಅಭಿನಂದನೆ ಮಾತಿನಲ್ಲಿ ಹೇಳಿದ್ರು. ಇವರಿಬ್ರು ಇದ್ದಾರಲ್ಲ, ಅವರವರ ಕ್ಷೇತ್ರದಲ್ಲಿ ಇವರು ಅಗ್ರಗಣ್ಯರು, ಗೌರವಕ್ಕೆ ಪಾತ್ರರಾದವರು, ಇವತ್ತಿಗೆಲ್ಲ ಸಾರ್ವಕಾಲಿಕವಾಗಿ ಪಾತ್ರರಾಗುವಂತಹ ವ್ಯಕ್ತಿತ್ವವುಳ್ಳವರು. ರಾಘವ್ ಕೇಳಿ ನಾನು ಮೇಷ್ಟ್ರು ಅಂತ ನಾನು ಹೇಳ್ತಾ ಇಲ್ಲ, ಅದ್ರಲ್ಲಿ ಮುಲಾಜೆ ಇಲ್ಲ. ಬೇಕಾದಷ್ಟು ಜನ ಮೇಷ್ಟ್ರುಗಳಿರ್ತಾರೆ, ಎಲ್ಲರನ್ನೂ ಮೇಷ್ಟ್ರುಗಳು ಅಂತ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದು ಪದ್ಮಶೇಖರ್ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದ್ಭುತ ವಿದ್ವಾಂಸರಲ್ಲಿ ಇವರು ಒಬ್ರು. ಇಂಥವ್ರು ನನ್ನ ಗುರುಗಳು ಅನ್ನುವಂಥದ್ದು ನನಗೆ ಅಭಿಮಾನ. ಇದು ಅಂತರಂಗದ ಮಾತು. ನಾನು ಆಗ್ಲೇ ಹೇಳಿದಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೋ ಜನ ಗುರುಗಳು ಬರ್ತಾರೆ, ಹೋಗ್ತಾರೆ, ಮುಖಾಮುಖಿ ಆಗ್ತಾರೆ. ದೊಡ್ಡ ದೊಡ್ಡ ಸಾಧನೆ ಸಿದ್ಧಿ ಮಾಡಿದಂಥವ್ರು ನಮ್ಮ ಎದುರಿಗಿದ್ದಾರೆ.